ಗುಲ್ಬರ್ಗ ಜಿಲ್ಲೆಯ ಯಡ್ರಾಮಿಯಲ್ಲಿ ಗ್ರಾಮೀಣ ಭಾಗದಲ್ಲಿ ಖಾಸಗಿ ಶಾಲೆಯ ಒಬ್ಬ ಶಿಕ್ಷಕ, ನನಗೆ ಶಿಕ್ಷಕ ಅಂತ ಹೇಳೋಕ್ಕೆ ಕೂಡ ನಾಚಿಕೆ ಆಗುತ್ತೆ, ಅದು ಹೆಡ್ ಮಾಸ್ಟರ್, ಬಂಜಾರ ಜನ ಸಮಾಜಕ್ಕೆ ಸೇರಿದಂಥ 11 ವರ್ಷದ ಬಾಲಕಿಯ ಮೇಲೆ ಅಮಾನುಷವಾಗಿ ಮೃಗದ ರೀತಿಯಲ್ಲಿ ಅವಳ ಮೇಲೆ ಅತ್ಯಾಚಾರ ಎಸಗಿದ್ದಾನೆ. ಅಂಥವನ ಮೇಲೆ ಸರ್ಕಾರ ತಕ್ಷಣ ಅವನಿಗೆ ಬಂಧಿಸಿದ್ದಾರೆ, ಅದು ಸರಿ, ಆದರೆ ಅವನಿಗೆ ಉಗ್ರ ಶಿಕ್ಷೆ ಆಗಬೇಕು. ಅವನ ಜೀವಮಾನದಲ್ಲಿ ಅವನು ಯಾವತ್ತೂ ಕೂಡ ಹೊರಗಡೆ ಬಂದು ಮುಖ ತೋರಿಸಿ ನಾನಿನ್ನೂ ಚೆನ್ನಾಗಿ ಬದುಕ್ತೀನಿ ಅಂತ ಅವ್ರು ಯಾವತ್ತೂ ಹೇಳಬಾರ್ದು. ಯಾಕೆಂದರೆ ಅವನಿಗೆ ಅದೇ ಶಿಕ್ಷೆ, ಅವನಿಗೆ ಬೇರೆ ಶಿಕ್ಷೆ ಅಲ್ಲ. ಆದ್ದರಿಂದ ಅಂಥ ಒಂದು ಉಗ್ರ ಶಿಕ್ಷೆಗೆ ಒಳಪಡಿಸ್ಬೇಕು. ಆ ಬಾಲಕಿ ಈಗ ಎಲ್ಲ ಜನಜನಿತ ಆಗೋಗಿದೆ. ಆ ಬಾಲಕಿ ಮೇಲೆ ಈಗ ಆಯಿತು ಅಂತ ಮುಂದೆ ಅವಳ ಭವಿಷ್ಯಕ್ಕೆ ದೊಡ್ಡ ಹೊಡೆತ ಬೀಳುತ್ತೆ. ಆದ್ದರಿಂದ ಅವಳು ಈಗ ಎಷ್ಟೋ ನೊಂದಿದ್ದಾಳೆ. ಆದ್ದರಿಂದ ಅವ್ರ ಕುಟುಂಬಕ್ಕೆ ಕೊನೆ ಪಕ್ಷ ಸರ್ಕಾರ 25 ಲಕ್ಷ ರೂಪಾಯಿಗಳನ್ನು ಪರಿಹಾರವಾಗಿ ಕೊಡಬೇಕು. ಮತ್ತು ಅವಳ ವಿದ್ಯಾಭ್ಯಾಸ, ಅವಳು ಎಷ್ಟು ವರ್ಷ ಓದ್ತಾಳೆ, ಯಾವ ಡಿಗ್ರಿ ಆಗಿರ್ಬೋದು, ಎಲ್ಲಿ ತನಕ ಓದ್ತಾಳೆ, ಆ ಬಾಲಕಿಯ ಶಿಕ್ಷಣದ ಒಂದು ಜವಾಬ್ದಾರಿಯನ್ನು ಸರ್ಕಾರ ಬರಬೇಕು. ಮತ್ತು ಕೊನೆಗೆ ಅವಳು ಮತ್ತೆ ಶಿಕ್ಷಣ ಪಡೆದು ಮತ್ತೆ ನಿರುದ್ಯೋಗಿಯಾಗಿ ಅವಳು ಇರೋಕ್ಕಾಗಲ್ಲ. ಮದುವೆ ಯಾರು ಮಾಡ್ಕೊಳ್ತಾರೋ ಯಾರಿಲ್ವೋ ಗೊತ್ತಿಲ್ಲ. ಆದ್ದರಿಂದ ಅವಳಿಗೆ ಮುಂದೆ ಅವಳ ಭವಿಷ್ಯ ಸುಂದರವಾಗಿ ಆಗೋದಕ್ಕೆ ಒಂದು ನೌಕರಿಯನ್ನು ಮೀಸಲಿಡಬೇಕು ಈಗಲೇ. ಆದ್ದರಿಂದ ಅವಳ ವಿದ್ಯಾಭ್ಯಾಸದ ಹೊಣೆ ಮತ್ತು ನೌಕರಿಯ ಹೊಣೆಯನ್ನು ಸರ್ಕಾರ ಇದು ಮಾಡಬೇಕು. ನಿಗಮದವರು ಅಲ್ಲಿ ಹೋಗಿ ಪರಿಶೀಲನೆ ಮಾಡಬೇಕು. ನಾವೆಲ್ಲ ಕೂತು ಜಾಗದಲ್ಲೇ ಎಲ್ಲವನ್ನು ಕೂಡ ನಿರ್ಧಾರ ಮಾಡೋಕ್ಕಾಗಲ್ಲ. ಆದ್ದರಿಂದ ಅಲ್ಲಿ ಹೋಗಿ ಇದು ಮಾಡಬೇಕು. ಈಗ ನಮ್ಮ ಮಹೇಶ್ ನಾಯಕ್, ನಮ್ಮ ಕನ್ನಡ ಹೋರಾಟಗಾರರು, ಅವರೆಲ್ಲ ಸಾಕಷ್ಟು ಓಡಾಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಇಷ್ಟಾದರೂ ಮಾಡ್ತಾ ಇದ್ದಾರಲ್ಲ ಇವರೆಲ್ಲ, ಯಾವ ಒಂದು ಸ್ವಾರ್ಥನೂ ಇಲ್ಲದೆ, ಯಾವ ಲಾಭನೂ ಇಲ್ಲದೆ, ಒಂದು ನಯಾ ಪೈಸೆ ಇವರಿಗೆ ಯಾವ ಲಾಭ ಇಲ್ಲ. ಆದರೆ ಇದ್ರ ಬಗ್ಗೆ ತುಂಬ ಹೋರಾಟ ಮಾಡ್ತಾ ಇದ್ದಾರೆ ಬಹಳ ಜನ. ನಮ್ಮ ಯುವಜನ ಎಚ್ಚೆತ್ಕೊಂಡಿದ್ದಾರೆ. ಇಂಥವೇನಾರ ನಡೆದಾಗ ಅದಕ್ಕೆ ಪರಿಹಾರ ಕೇಳುವಷ್ಟು ಮುಂದೆ ಬರ್ತಾರೆ. ಇದು ಬಹಳ ಸಮಾಧಾನದ ಸಂಗತಿಯಾಗಿದೆ. ಈ ಮಗುವಿನ ಮೇಲೆ ಆಗಿರುವಂಥ ಅತ್ಯಾಚಾರ ಮತ್ತೆಂದು ಆಗಬಾರ್ದು. ಆದ್ದರಿಂದ ನಾವೆಲ್ಲ ಕೂಡ ಎಚ್ಚರಿಕೆಯಿಂದ ಇರಬೇಕಾಗಿದೆ. ತಂದೆ ತಾಯಿಗಳಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಲೇಬೇಕು ಮತ್ತು ಪರಿಹಾರವನ್ನು ಆದಷ್ಟು ಬೇಗ ಪರಿಹಾರವನ್ನು ಒದಗಿಸ್ಬೇಕು ಅಂತ ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಉಪಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಸರ್ಕಾರ ದಯವಿಟ್ಟು ಇದನ್ನು ಮಾಡಬೇಕು. ನಮಸ್ಕಾರ.